ಸಕೃತ್ ಉಚ್ಚಾರಿತಂ ಏನ ಹರಿರಿತ್ಯಕ್ಷರದ್ವಯಂ ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ. ಇದು ನಾಮಸ್ಮರಣೆಯ ಮಹಿಮೆಯನ್ನು ಹೇಳ್ತಕ್ಕಂಥ ಬೇರೆ ಬೇರೆ ಕಡೆಗಳಲ್ಲಿ ಬಂದಿರತಕ್ಕಂಥ ಶ್ಲೋಕಗಳು. ಇದು ಅದರಲ್ಲಿ ತುಂಬಾ ರಿಲೆವೆಂಟ್ ಆಗಿರತಕ್ಕಂಥ ಸಂಗತಿ ಅಂದ್ರೆ, ಒಂದು ನಾಮಸ್ಮರಣೆಯಿಂದ ಪುಣ್ಯ ಬರುತ್ತೆ ಅಂತ ಸಾಮಾನ್ಯ ಜನರು, ಯಾಕೆಂದ್ರೆ ಬಂದಿರಲು ಗೊತ್ತಿಲ್ಲ ನೋಡಿ, ತಿಳ್ಕೊಂಡು ಬಂತು ಇವತ್ತು ತುಂಬಾ ನಾಮಸ್ಮರಣೆ ಮಾಡಿದ್ರೆ ತುಂಬಾ ಪುಣ್ಯ ಬಂತು ಅಂತ ತಿಳ್ಕೊಂಡ್ಬಿಟ್ರೆ ಸೈಕಲಾಜಿಕಲ್ ಕಂಟೆಂಟ್ಮೆಂಟ್ ಬಂತೋ ಇಲ್ಲೋ ಗೊತ್ತಾಗುದಿಲ್ಲ. ಇದು ಹಾಗಲ್ಲ, ಇದು ಪ್ರಾಕ್ಟಿಕಲ್. ರೋಗ ಹೋಯ್ತೋ ಇಲ್ವೋ ಅಂತ ಪ್ರತ್ಯಕ್ಷ ನೋಡ್ಬೇಕು. ಆದ್ರಿಂದ ಇದು ಬಹಳ ರಿಲೆವೆಂಟ್ ಆಗಿರತಕ್ಕಂಥದ್ದು. ಪುಣ್ಯ ಅನ್ನೋದು ಅಬ್ಸ್ಟ್ರಾಕ್ಟ್, ಆದರೆ ಅದಕ್ಕೆ ಸಂಬಂಧ ಒಂದು ನಾಮಸ್ಮರಣೆಯ ಶಕ್ತಿ ಏನು, ಒಳಗಿನಿಂದ ಅದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಅದನ್ನು ಪುಣ್ಯ ಕ್ರಿಯೆ ಎಷ್ಟಾಗುತ್ತೆ. ಸಕೃದ್ ಉಚ್ಚಾರಿತಂ ಏನ ಹರಿಹಿ ಇತ್ಯಕ್ಷರದ್ವಯಂ ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ ಅಂತ. ಯಾರು ಒಂದು ಬಾರಿ ಸಕೃತ್ ಅಂದ್ರೆ ಒಮ್ಮೆ ಒಂದು ಬಾರಿ ಉಚ್ಚರಿಸಿದರೆ ಸಾಕು ಅಂತ. ಅಂದ್ರೆ ಇದ್ರಲ್ಲಿ ಸ್ವಲ್ಪ ಅತಿಶಯೋಕ್ತಿ ಇದೆ, ಆದ್ರೆ ಅದರಲ್ಲೊಂದು ಅರ್ಥ ಇದೆ. ಅತಿಶಯೋಕ್ತಿಗೆ ಒಂದು ಬಾರಿ ಹೇಳಿದರೆ ಸಾಕು, 2 ಅಕ್ಷರವನ್ನ, ಯಾವುದು ಹರಿಹಿ ಅಂತ, ಹರಿಹಿ ಎನ್ನುವ 2 ಅಕ್ಷರವನ್ನ ಒಮ್ಮೆ ಹೇಳಿದರೆ ಸಾಕು. ಹೇಳಿದರೆ ನೀನು ಮೋಕ್ಷದ ದಾರಿಯ ಬಾಗಿಲು ಓಪನ್ ಆಯ್ತು. ಮೋಕ್ಷಕ್ಕೆ ಹೋಗ್ತಿಂತಲ್ಲ, ಮೋಕ್ಷಕ್ಕೆ ಹೋಗುವ ಗ್ಯಾರಂಟಿ ಆಯ್ತು. ಆಮೇಲೆ ಹೋಗುದು ಬೇರೆ, ಸಾಧನೆ ಆಗ್ಬೇಕು. ಮೋಕ್ಷಕ್ಕೆ ಹೋಗುವುದು ಗ್ಯಾರಂಟಿ ಆಯ್ತು ಅಂತ ಅಂದ್ರೆ, ಹಾಗಾದ್ರೆ ಆ ಹರಿಹಿ ಅನ್ನುವಲ್ಲಿ ಇರತಕ್ಕಂಥ ಮೆಂಟಲ್ ಇನ್ವಾಲ್ವ್ಮೆಂಟಿನ ಡೆಪ್ತ್ ಏನು ಅನ್ನೋದನ್ನು ಯೋಚನೆ ಮಾಡ್ರಿ. ಸುಮ್ಮನೆ ಹರಿಹಿ ಅಂದ್ರೆ ಅದು ಕ್ಯಾಸೆಟ್ ನಲ್ಲಿ ನಾವು ರೆಕಾರ್ಡ್ ಮಾಡಿಬಿಟ್ಟು ಅದು ಹರಿ 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 ಅಂತ ಹೇಳ್ತಾ ಇರ್ತದೆ. ವಿಷ್ಣು ಸಹಸ್ರನಾಮ ಸುಬ್ಬಲಕ್ಷ್ಮಿ ಹೇಳಿದ ನಾವು ಮಾಡಿಬಿಟ್ರೆ ಹೇಳ್ತಾ ಇರ್ತದೆ. ಅದನ್ನ ಏನು ನಮಗೇನದ್ರಿಂದ, ಅಥವಾ ಕ್ಯಾಸೆಟ್ಗೇನು? ಹಾಗಲ್ಲ. ಹಾಗಾದ್ರೆ ಆ ಹರಿಹಿ ಅಂತ ಹೇಳುವಾಗ ಹರತೀತಿ ಹರಿಹಿ, ಸಂಹಾರ ಶಕ್ತಿ ಅದು. ಯಾವುದನ್ನು ಹರತಿ? ಸಂಸಾರಂ ಸಂಹರತಿ, ಸಂಸಾರ ಪರಿಹಾರಕ ಅನ್ನುವ ಅರ್ಥವನ್ನ ಮನಃಪೂರ್ವಕವಾಗಿ ನಂಬಿ ಹರಿಹಿ ಅಂತ ಹೇಳಿಬಿಟ್ರೆ, ಅದು ಯಾಕೆ ಆ ಶಬ್ದವನ್ನು ಬಳಸಿದ್ರು ಅಂದ್ರೆ, ಒಂದು ಹರಿಹಿ ಅಂದ್ರೆ ಹರತಿ ಅಂತ, ಸಂಸಾರವನ್ನ ಪರಿಹರಿಸುವ ಅಂತೆ ಅರ್ಥ. ಮತ್ತೊಂದು ಅರ್ಥ, ಮತ್ತೊಂದು ವಿಶೇಷ ಇದೆ. ಕಾರಣ ಏನು ಅಂದ್ರೆ, ಹರಿಹಿ ಅನ್ನುವಂಥದ್ದು ನಾವು ಇದಕ್ಕೋಸ್ಕರವೇ ಅಲ್ಲೋ, ವೇದಾಧ್ಯಯನ ಮಾಡುವಾಗ, ಯಾವುದೇ ವೇದ ಮಂತ್ರವನ್ನು ಪ್ರಾರಂಭ ಮಾಡುವಾಗ ಶುರು ಹೇಳುವುದೇನು? ಹರಿಹಿ ಓಂ ಇಷೇತ್ತೋರ್ಜೇತ್ವಾ ವಾಯವಸ್ಥೋ ವಾಯವಸ್ಥ ದೇವೋ ವತ್ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ. ಯಾವುದೇ ಹರಿಹಿ ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ. ಯಾವ ಮಂತ್ರ ಶುರು ಮಾಡಬೇಕಾಗಿದ್ರು ಮೊದಲು ಹರಿಹಿ ಅಂತಾರೆ. ಕಾರಣ ಏನು? ಅದಲ್ಲೇ ಬರ್ತದೆ, ವಾಮನ ಪುರಾಣದಲ್ಲಿ ಬರ್ತದೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ಅಂತ. ವೇದದ ಒಂದೊಂದು ಅಕ್ಷರವೂ ಹರಿನಾಮ. ಎಷ್ಟು ವೇದಾಕ್ಷರವನ್ನು ಪಠಿಸಿದೆಯೋ ಅಷ್ಟು ಹರಿನಾಮ ಪಠಿಸಿದಾಗಾಯ್ತು ಅಂತಂತೆ ವಾಮನ ಪುರಾಣ. ಹಾಗಾಗಿ ಇಡೀ ವೇದ ಹರಿಹಿ, ಇಡೀ ವೇದವನ್ನು ಹೇಳಿದಾಗಾಯ್ತು ಹರಿಹಿ ಓಂ ಅಂದಾಗ. ಇಡೀ ವೇದದ ಒಂದೊಂದು ಅಕ್ಷರವೂ ಹರಿನಾಮ. ಅದನ್ನು ನಾವು ಮೊದಲು ಹೇಳಿ ಹರಿಹಿ ಓಂ ತಂದೆವು. ಈ ಎಚ್ಚರದಿಂದ ಹರಿನಾಮವನ್ನು ಉಚ್ಚರಿಸಿದರೆ, ಹರಿಹಿ ಅಂದ್ರೆ ಏನಾಯ್ತು? ಈಗ ಸಮಸ್ತ ವೇದ ಪ್ರತಿಪಾದ್ಯನಾದಮ, ವೇದದ ಒಂದೊಂದು ಅಕ್ಷರವೂ ಯಾರ ನಾಮವೋ ಅವನು. ಯಾರು ಸ್ಮರಣ ಮಾತ್ರದಿಂದ ಸಂಸಾರದ ತಾಪವನ್ನು ಪರಿಹಾರ ಮಾಡ್ತಾನೋ ಅವನು. ಅಂಥ ಹರಿಹಿ ಎಂತ ಇಷ್ಟು ಅರ್ಥದ ಭಾರದ ಇನ್ವಾಲ್ವ್ಮೆಂಟಿನ ಜೊತೆಗೆ ಅದನ್ನು ಡೀಪಾಗಿ ಮನಸ್ಸಿನಲ್ಲಿ ತೀವ್ರವಾದಂತಹ ಸಂವೇದನೆಯ ಜೊತೆಗೆ ಹರಿಹಿ ಅಂತ ಒಮ್ಮೆ ಹೇಳು, ಆಗ ಮೋಕ್ಷದ ಬಾಗಿಲು ಓಪನ್ ಆಗುತ್ತೆ. ಅದನ್ನ ಹೇಳ್ತಾರೆ, ಬದ್ಧ ಪರಿಕರ ತೇನ ಮೋಕ್ಷಾಯ ಗಮನಂ ಪ್ರತಿ. ಒಮ್ಮೆ ಹರಿಹಿ ಅಂತ ಹೇಳುವುದು ಅಂದ್ರೆ, ಇವಾಗ ನಾವು ಯಾವುದೊಂದು ಕೆಲಸ ಮಾಡ್ಬೇಕಾದ್ರೆ ಟೊಂಕ ಕಟ್ಟು ಅಂತ ಹೇಳ್ತೇವೆ. ಟೊಂಕ ಕಟ್ಟುವುದು ಅಂತ. ಪರಿಕರ ಬಂಧ ಅಂದ್ರೆ ಟೊಂಕ ಕಟ್ಟುವುದು. ನಾವು ಏನೋ ಒಂದು ಕೆಲಸ ಮಾಡಬೇಕು, ಸರಿ ಸೊಂಟಕ್ಕೆ ಬಟ್ಟೆ ಬಿಗಿಯುವುದು. ಹೀಗೆ ಹರಿಹಿ ಅನ್ನೋದು ನೀನು ಮೋಕ್ಷಕ್ಕೆ ಹೋಗುವುದಕ್ಕೆ ಟೊಂಕ ಕಟ್ಟಿದ ಹಾಗೆ ಅಂತ. ಇಟ್ ಈಸ್ ಅಂದ್ರೆ ಐ ಆಮ್ ಪ್ರಿಪೇರ್ಡ್, ರೆಡಿ, ಮುಂದೆ ಏನು ಮಾಡ್ಬೇಕು ಹೇಳ್ರಿ, ನಾನು ಸೊಂಟಕ್ಕೆ ಬಟ್ಟೆ ಕಟ್ಟಿ ನಿಂತಿದ್ದೇನೆ, ಏನು ಮಾಡಬೇಕು? ವಾಲಂಟ್ರಿ ಸರ್ವೀಸು. ಹಾಗೆ ಏನು ಹರಿಹಿ ಅನ್ನತಕ್ಕಂಥ ನಾಮೋಚ್ಚಾರಣೆ ಅನ್ನೋದು ಮೋಕ್ಷದ ಸಾಧನೆಗೆ ಟೊಂಕ ಕಟ್ಟಿದ ಹಾಗೆ ಅದು ಅಂತ ಹೇಳ್ತಾರೆ. ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ. ಆದ್ದರಿಂದಲೇ ಏವಂ ಬ್ರಹ್ಮಾದಯೋ ದೇವಾಹ ಋಷಯಶ್ಚ ತಪೋಧನಾಹ ಕೀರ್ತಯಂತಿ ಸುರಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭುಂ. ಅವನು ಹರಿ ಅಂತ ಹೇಳಿ ನಾರಾಯಣ ಸ್ಮರಣೆಯನ್ನ ಯಾರೋ ಮನುಷ್ಯ ಮಾತ್ರ ಅಲ್ಲ, ಅದು ಮೋಕ್ಷ ಸಾಧನವಾಗಿರತಕ್ಕಂಥ ತತ್ವ. ಆದ್ದರಿಂದ ಬ್ರಹ್ಮಾದಯೋ ದೇವಾಹ, ಬ್ರಹ್ಮಾದಿ ದೇವತೆಗಳೆಲ್ಲರೂ, ಸಮಸ್ತ ದೇವತೆಗಳು ಅಂದ್ರೆ ಜೀವಜಾತವೆಲ್ಲ, ಋಷಯಶ್ಚ ತಪೋಧನಾಹ ತಪಸ್ಸೇ ಸಂಪತ್ತಾಗಿರುವ ಋಷಿಗಳು. ಋಷಿಗಳಿಗೆ ತಪೋಧನರು ಅಂತ ಹೆಸರು. ಯಾಕೆಂದ್ರೆ ಧನ ಏನು ಅವರಿಗೇನು ಸಂಪತ್ತು? ತಪಸ್ಸು. ತಪಸ್ಸು ಅಂದ್ರೆ ಏನು? ತಪಸ್ಸು ಅಂದ್ರೆ ನಿರಂತರವಾದ ಭಗವಂತನ ಚಿಂತನೆ.
ಅಥವಾ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿತಪಸ್ತದ್ಧಿತಪಃ. ನಿರಂತರವಾದ ಶಾಸ್ತ್ರಾಧ್ಯಯನ, ನಿರಂತರ ಪ್ರವಚನ, ಅದರಿಂದ ಭಗವಂತನ ಅರಿವು, ಇದೇ ತಪಸ್ಸು. ಧ್ಯಾನ, ಸತ್ಯ, ಪೂಜ್ಯ, ಪೂಜಾ, ತಪ ಇತ್ಯವ ಅಂತ ಇನ್ನೊಂದು ಕಡೆ ಆಚಾರ. ತಪಸ್ಸು ಅಂತಂದ್ರೆ 3 ವಿಧ: ಕಾಯಿಕ, ದೈಹಿಕ, ಮಾನಸಿಕವಾದ ತಪಸ್ಸು. ಗೀತೆಯಲ್ಲೂ ಹೇಳ್ತಾನೆ ಕೃಷ್ಣ. ಅದನ್ನು ಬಿಟ್ಟುಬಿಡೋಣ. ಧ್ಯಾನ ಸತ್ಯೇ ಧ್ಯಾನಂ, ಒಂದು ಮನಸ್ಸಿನಲ್ಲಿ ನಿರಂತರವಾದ ಭಗವಂತನ ಧ್ಯಾನ, ಅದು ತಪಸ್ಸು. ಇದು ಮಾನಸಿಕವಾದ ತಪಸ್ಸು. ಆಮೇಲೆ ವಾಚಿಕವಾಗಿರತಕ್ಕ ತಪಸ್ಸು ಏನು ಅಂದ್ರೆ ಸತ್ಯಂ, ಪ್ರಾಮಾಣಿಕವಾದಂತಹದ್ದನ್ನೇ ನುಡಿಯೋದು, ಢೋಂಗಿ ಮಾತನಾಡದೇ ಇರುವುದು, ಇದು ತಪಸ್ಸು ಅಂದರು. ಸತ್ಯವನ್ನೇ ನುಡಿಯುವುದು ವಾಚಿಕ ತಪಸ್ಸು. ನಿರಂತರವಾಗಿ ಭಗವಂತನನ್ನು ಧ್ಯಾನ ಮಾಡುವುದು ಮಾನಸಿಕ ತಪಸ್ಸು. ಆಮೇಲೆ ಪೂಜ್ಯ, ಪೂಜಾ, ದೊಡ್ಡವರನ್ನ ಗೌರವಿಸುವುದು ದೈಹಿಕವಾದ ತಪಸ್ಸು. ಅಂದ್ರೆ ಯಾರು ಜ್ಞಾನಿಗಳೋ ಅವರನ್ನು ಗೌರವಿಸುವುದು. ಜ್ಞಾನಿಗಳನ್ನ ಗೌರವಿಸುವುದು ದೈಹಿಕವಾಗಿ ಮಾಡುವ ತಪಸ್ಸು. ಜ್ಞಾನಿಗಳನ್ನು ದೇವದ್ವಿಜ ಗುರು ಪ್ರಾಜ್ಞ ಪೂಜನ ಅಂತ ಗೀತೆಯಲ್ಲಿ ಹೇಳ್ತಾನೆ. ದೇವತಾ ಪ್ರತೀಕಗಳನ್ನು ಕಂಡಾಗ, ಜ್ಞಾನಿಗಳನ್ನು ಕಂಡಾಗ ಅವರನ್ನ ಗೌರವದಿಂದ ಆರಾಧಿಸುವುದು ದೈಹಿಕವಾದ ತಪಸ್ಸು. ಪ್ರಾಮಾಣಿಕವಾದಂತಹ ಮಾತನ್ನೇ ಆಡುವುದು ವಾಚಿಕವಾದ ತಪಸ್ಸು. ನಿರಂತರವಾಗಿ ಭಗವಂತನ ಧ್ಯಾನ, ಅದು ಮಾನಸಿಕ ತಪಸ್ಸು. ಈ ತಪಸ್ಸೇ ಬದುಕಿನ ಸಂಪತ್ತು. ಅದು ಬಿಟ್ಟು ಬೇರೆ ಸಂಪತ್ತೇ ಇಲ್ಲ ಅವರಿಗೆ. ಎಲ್ಲರಿಗೂ ಇದೇ ನಿಜವಾದ ಸಂಪತ್ತು. ಎಷ್ಟು ಬಾಹ್ಯ ಸಂಪತ್ತಿದ್ದರೂ ಈ ಸಂಪತ್ತು ಇಲ್ಲದೇ ಇದ್ದರೆ ಅದು ನಿಜವಾದ ಸಂಪತ್ತೇ ಆಗುವುದಿಲ್ಲ. ಯಾಕೆಂದ್ರೆ ಆರಾಧನಂ ಧನಂ ಅಂತ ಹೇಳ್ತಾರೆ. ಭಗವಂತನ ಆರಾಧನೆಯೇ ಧನ ಅಂತ, ಸಂಪತ್ತು. ಯಾಕಂದ್ರೆ ಅದು ಬಹು ಜನ್ಮಕ್ಕೂ ಉಳಿಯುವ ಸಂಪತ್ತು. ಅದು ಮುಂದಿನ ಜನ್ಮದಲ್ಲಿಯೂ ಕ್ಯಾಶ್ ಮಾಡಬಹುದಾದಂತಹ ಸಂಪತ್ತು. ಅದು ಶಾಶ್ವತವಾಗಿ ಉಳಿಯುವಂತಹ ಸಂಪತ್ತು ಅಂತ. ಹಾಗಾಗಿ ಅಕಿಂಚನ್ಯಂ ಧನಂ ವಿದುಷಾಂ, ತೃಪ್ತಿ ಕೊಡತಕ್ಕಂತಹ ಸಂಪತ್ತು. ಇದು ಅತೃಪ್ತಿಯನ್ನು ಬೆಳೆಸುತ್ತೆ ನೋಡಿ. ನಮಗೆ ಬಾಹ್ಯ ಸಂಪತ್ತು ಎಷ್ಟು ಇದ್ದರೂ ಕೂಡ ಅದಕ್ಕಿಂತ ಹೆಚ್ಚಿದ್ದವರನ್ನು ಕಂಡಾಗ ಅಯ್ಯೋ ನಮ್ಮ ಸಂಪತ್ತಿಗಿಂತ ಅವರ ಹತ್ರ ಜಾಸ್ತಿ ಇದೆ, ಅಷ್ಟು ನಮಗೆ ಬೇಕು ಅಂದ್ರೆ ಇದು ಅತೃಪ್ತಿಯನ್ನು ಬೆಳೆಸುವಂತಹದ್ದು. ಇದು ತೃಪ್ತಿಯನ್ನು ಬೆಳೆಸತಕ್ಕಂತಹ ಸಂಪತ್ತು. ಹಾಗಾಗಿ ಇದು ನಿಜವಾದಂತಹ ಋಷಿಗಳು ಇಂಥ ತಪೋಧನರಾಗಿರ್ತಾರೆ. ಋಷಯಶ್ಚ ತಪೋಧನ, ಮಹಾತಪಸ್ವಿಗಳಾದ ಋಷಿಗಳು ತಪಸ್ಸು ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಎತ್ತರಕ್ಕೆ ಏರಿ ಮೋಕ್ಷದ ಬಾಗಿಲು ತೆರೆದು ನಿಂತ ದೇವತೆಗಳು. ಇವರೂ ಕೂಡ ಏವಂ ಬ್ರಹ್ಮಾದೇವೋ ದೇವಾಹ ಋಷಯಶ್ಚ ತಪೋಧನಾಹ ಕೀರ್ತಯಂತಿ ಸುರಶ್ರೇಷ್ಠಂ. ಅವರು ಭಗವಂತನ ನಾಮಕೀರ್ತನೆ ಮಾಡ್ತಾರೆ. ಯಾಕೆಂದ್ರೆ ಅವನು ಸುರಶ್ರೇಷ್ಠ, ಬ್ರಹ್ಮಾದಿ ಸುರರಿಗೂ ಒಡೆಯನಾಗಿರ್ತಕ್ಕವ. ಯಾರವನು? ದೇವಂ ನಾರಾಯಣಂ ಪ್ರಭುಂ, ಎಲ್ಲರಿಗೂ ಸ್ವಾಮಿಯಾಗಿರ್ತಕ್ಕಂಥ ನಾರಾಯಣನನ್ನ ಅವರೂ ಸದಾ ನಾಮಸ್ಮರಣೆ ಮಾಡಿ ಅವನ ಉಪಾಸನೆ ಮಾಡ್ತಾರೆ. ಹಾಗೆ ಅಂತ ಹೀಗೆ ನಾವು ನಾಮಸ್ಮರಣೆಯ ಅನೇಕ ವಿಶೇಷಗಳನ್ನು ಹೇಳ್ತಾ, ಅದರಲ್ಲಿ ತೀರಾ ಮುಖ್ಯವಾಗಿರತಕ್ಕಂಥ ಅಂದ್ರೆ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಪೂರ್ವ ಮಂತ್ರವನ್ನು ಹೇಳುವುದರ ಜೊತೆಗೆ ಇದನ್ನ ಉಲ್ಲೇಖ ಮಾಡಿದ್ದಾರೆ.